ಇವತ್ತಿನ ವಿಡಿಯೋದಲ್ಲಿ ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಮುಗಿದ ಮೇಲೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಇನ್ನು ಮೊದಲನೇ ಶುಕ್ರವಾರ ನಮಗೆ 17ನೇ ತಾರೀಕು ಬರ್ತಾ ಇದೆ. ಆ ದಿನದಿಂದ ನಾವು ವೈಭವಲಕ್ಷ್ಮಿ ವ್ರತವನ್ನ ಪ್ರಾರಂಭ ಮಾಡಬೇಕು. ವೈಭವಲಕ್ಷ್ಮಿ ವ್ರತದ ಪೂಜೆ ವಿಧಾನದಿಂದ ಹಿಡಿದು ವಿಸರ್ಜನೆವರೆಗೂ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಮುಂದೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ನೀವಾಗ ವೈಭವಲಕ್ಷ್ಮಿ ವ್ರತದ ಪೂಜೆ ವಿಧಾನದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಯಾವುದೇ ಲಕ್ಷ್ಮಿ ಪೂಜೆ ಮಾಡಿದ್ರು ಅಷ್ಟೇನೆ ಮೊದಲು ನಾವು ಲಕ್ಷಣವಾಗಿ ರೆಡಿ ಆಗಬೇಕು. ಯಾವಾಗಲೇ ಆಗಲಿ ಲಕ್ಷ್ಮಿ ಪೂಜೆ ಮಾಡುವಾಗ ಹೆಂಗಂದ್ರೆ ಹಾಗೆ ರೆಡಿ ಆಗೋದು ಅಥವಾ ನೈಟಿ ಹಾಕೊಂಡೆ ಅದರಲ್ಲೇ ಪೂಜೆಗೆ ಕೂತ್ಕೊಳ್ಳೋ ಅಂಥದ್ದು, ಡ್ರೆಸ್ ಹಾಕೊಂಡಿದ್ರೆ ಅದರಲ್ಲೇ ಕೂತ್ಕೊಳ್ಳೋದು ಪೂಜೆಗೆ, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಳೇದಾದ್ರೂ ಪರವಾಗಿಲ್ಲ, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ನೀವು ಪೂಜೆ ಮಾಡಿ. ಮತ್ತೆ ಕೈ ತುಂಬ ಬಳೆ ಹಾಕೊಳ್ಳಿ, ಹಣೆಗೆ ಕುಂಕುಮ ಇಡಿ, ತಲೆ ತುಂಬ ಹೂ ಮುಟ್ಕೊಂಡು ಅಂದ್ರೆ ಜಡೆ ಹಾಕೊಂಡು ಹೂನ ಮುಟ್ಕೊಳ್ಳಿ. ಕೂದಲು ಚಿಕ್ಕದಾಗಿದ್ರೆ ಒಂದು ರಿಬ್ಬನ್ ಹಾಕೊಂಡ್ಬಿಟ್ಟು ಒಂದೇ ಒಂದು ಹೂ ಆದ್ರೂ ಕೂಡ ನೀವು ಮುಟ್ಕೋಬೇಕು. ಎಣ್ಣೆಗೆ ಅರಿಶಿನ ಹಚ್ಕೋಬೇಕು, ಮತ್ತೆ ಕಣ್ಣಿಗೆ ಕಣ್ಕಪ್ಪಿಡಿ. ಇನ್ನೂ ತುಂಬಾನೇ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತೀರಾ. ಈ ರೀತಿ ಲಕ್ಷ್ಮಿ ಪೂಜೆಗೆ ನಾವು ಕೂಡ ರೆಡಿ ಆಗ್ಬೇಕು. ಇವಾಗ ಮನೆಯಲ್ಲೇ ಪೂಜೆ ಮಾಡೋದಲ್ವಾ, ಅದಕ್ಕೋಸ್ಕರ ರೇಷ್ಮೆ ಸೀರೆನೇ ಉಟ್ಕೋಬೇಕಂತ ನೀವು ಯೋಚನೆ ಮಾಡ್ಬೋದು. ಆದ್ರೆ ರೇಷ್ಮೆ ಸೀರೆಗೆ ಆಕರ್ಷಣ ಶಕ್ತಿ ಇರುತ್ತೆ, ಮತ್ತೆ ಯಾವುದೇ ರೀತಿ ಅದಕ್ಕೆ ದೋಷ ಕೂಡ ಇರೋದಿಲ್ಲ, ಮೈಲಿಗೆ ಅನ್ನೋದಿರೋದಿಲ್ಲ. ಅಥವಾ ಒಳ್ಳೆ ಕಾಟನ್ ಸೀರೆ ಅಥವಾ ಬಾರ್ಡರ್ ಸೀರೆ ನೀಟಾಗಿ ಉಟ್ಕೊಂಡು ಪೂಜೆ ಮಾಡೋದಕ್ಕೆ ಕುತ್ಕೋಬೇಕು. ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಮುಗಿದ್ಮೇಲೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಇನ್ನು ಮೊದಲನೇ ಶುಕ್ರವಾರ ನಮ್ಗೆ 17ನೇ ತಾರೀಕು ಬರ್ತಾ ಇದೆ. ಆ ದಿನದಿಂದ ಈ ವೈಭವಲಕ್ಷ್ಮಿ ವ್ರತವನ್ನ ಪ್ರಾರಂಭ ಮಾಡ್ಬೋದು. ಈ ಒಂದು ವ್ರತ ಮಾಡೋದಕ್ಕೆ ಮೊದಲು ಲಾವಂಚ ಬೇರು ಇದನ್ನ ಕಳಶದ ಒಳಗಡೆ ಹಾಕೋದಿಕ್ಕೋಸ್ಕರ ಎಲ್ಲಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಇನ್ನು ಕಳಶವನ್ನ ಸ್ಥಾಪನೆ ಮಾಡೋದಿಕ್ಕೆ ಬೆಳ್ಳಿ ಅಥವಾ ತಾಮ್ರದ ಚೆಂಬು ಚಿಕ್ಕದ್ದೇ ಆದ್ರೂ ಪರವಾಗಿಲ್ಲ ಉಪಯೋಗಿಸ್ಕೋಬಹುದು. ಇನ್ನು ಲಕ್ಷ್ಮೀ ನಾರಾಯಣರ ವಿಗ್ರಹ ಇದ್ರೆ, ಅದು ಲಕ್ಷ್ಮಿ ಫೋಟೋ ಇದೆ ಅಂತ ಅಂದ್ರೆ ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಕೋಬಹುದು. ಹಾಗೇನೆ ವೈಭವ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದಿಕ್ಕೆ ಒಂದು ಬೆಳ್ಳಿ ಕಾಯಿನ್ ಬೇಕು, ಅಥವಾ ಯಾವುದಾದ್ರು ಒಂದು ಚಿಕ್ಕದು ಒಡವೆ ಅದನ್ನು ಕೂಡ ಇಟ್ಕೋಬಹುದು. ಇಲ್ಲ ಅಂತ ಅನ್ನೋರು 5 ರೂಪಾಯಿ ಕಾಯಿನು ಅಥವಾ 10 ರೂಪಾಯಿ ಕಾಯಿನು ಅಥವಾ 21, 51, 101 ಈ ತರ ಕೂಡ ಇಟ್ಟು ನೀವು ವೈಭವಲಕ್ಷ್ಮಿ ಪೂಜೆಯನ್ನ ಮಾಡ್ಕೋಬಹುದು. ಇನ್ನು ಅಕ್ಷತೆ, ತುಪ್ಪದ ಬತ್ತಿಗಳು, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಹೂಗಳು, ಊದ್ಬತ್ತಿ, ಕರ್ಪೂರ, ಧೂಪ, ಸಾಂಬ್ರಾಣಿ ಈ ತರ ಪೂಜೆಗೆ ಬೇಕಾಗಿರುವಂತ ಎಲ್ಲಾ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ನೈವೇದ್ಯಕ್ಕೆ ಮೊದಲನೇ ವಾರದಿಂದಲೂ ಕೂಡ ಕೊನೆಯ ವಾರದವರೆಗೂ ಕೂಡ ಒಂದು ಖಾರ ಒಂದು ಸಿಹಿ ಈ ತರ ನೈವೇದ್ಯ ಮಾಡ್ಬೋದು. ಪ್ರತಿ ವಾರನೂ ಕೋಸಂಬರಿ ಅಂತೂ ಇರಲೇಬೇಕು. ಅದ್ರ ಜೊತೆಗೆ ಒಂದು ಸಿಹಿ ನೈವೇದ್ಯ, ಪಾಯಸನೋ, ಬೆಲ್ದನ್ನನೋ, ಸಜ್ಜಿಗೆನೋ, ಸಿಹಿ ಅವಲಕ್ಕಿನೋ ಈ ರೀತಿ ಏನ್ ಬೇಕಾದ್ರೂ ನೀವು ಮಾಡ್ಬೋದು. ನೀವು ವ್ರತದ ಬುಕ್ ಅಂತೂ ತಗೊಳ್ಳಿ, ಅದರಲ್ಲಿ ನೀಟಾಗಿ ಎಲ್ಲ ಕೊಟ್ಟಿರ್ತಾರೆ, ಒಂದ್ಸಲಿ ಓದ್ಕೊಳ್ಳಿ ಏನೇನ್ ನಿಯಮ ಇದೆ ಅಂತ ಅಂದ್ಬಿಟ್ಟು ಓದ್ಕೋಬೇಕು. ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲೇನೆ ಈ ಒಂದು ಲಕ್ಷ್ಮೀ ಪೂಜೆ ಮಾಡಬೇಕಾಗುತ್ತೆ. 5:30 7 ಗಂಟೆ ಒಳಗಾಗಿ ಮಾಡ್ಕೋಬೇಕು. ಕೆಲವರೆಲ್ಲ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಸಂಜೆ ಬಂದು ಮಾಡೋದಿಕ್ ಆಗಲ್ಲ ಅಂತ ಅನ್ನೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಕೋಬಹುದು. ಕಳಶ ಇಟ್ಟು ಪೂಜೆ ಮಾಡ್ಕೋಬಹುದು. ಸಂಜೆ ಮತ್ತೆ ಮನೆಗೆ ಬಂದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಒಂದಿಬ್ಬರಿಗಾದ್ರೂ ಹೆಣ್ಮಕ್ಳನ್ನ ಮನೆ ಕರೆದ್ಬಿಟ್ಟು ಕುಂಕುಮ ಕೊಡಿ. ಇದನ್ನ ಸಂಜೆ ಮಾಡಲೇಬೇಕು. ಗಜಲಕ್ಷ್ಮಿ ಈ ಒಂದು ಯಂತ್ರ ಬುಕ್ನಲ್ಲಿ, ವೈಭವಲಕ್ಷ್ಮಿ ಬುಕ್ನಲ್ಲಿ ಮಧ್ಯಭಾಗದಲ್ಲಿ ಇರುತ್ತೆ. ಮತ್ತೆ ಮಹಾಲಕ್ಷ್ಮಿ ಯಂತ್ರ ಇದನ್ನ ಹಿಂಭಾಗದಲ್ಲಿ ಇಡಬೇಕು. ಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ರೆ ಲಕ್ಷ್ಮೀ ದೇವಿ ಮುಂಭಾಗದಲ್ಲೂ ಕೂಡ ನೀವು ಇಡ್ಬೋದು. ಇನ್ನು ಕಳಶದ ಬಗ್ಗೆ ಹೇಳಬೇಕು ಅಂತಂದ್ರೆ, ಕೆಲವರೆಲ್ಲ ಮನೆಯಲ್ಲಿ ಕಳಶ ಇಡುವಂತ ಪದ್ಧತಿ ಇರೋದಿಲ್ಲ. ಕೆಲವ್ರ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇರುತ್ತೆ. ನೀವು ಪ್ರತಿದಿನ ಕಳಶ ಇಟ್ಟು ಪೂಜೆ ಮಾಡಿದ್ರು ಕೂಡ ಪ್ರೇಟ್ ಆಗಿನೇ ವೈಭವಲಕ್ಷ್ಮಿ ಕಳಶವನ್ನ ಹಾಗೆ ಇಡಬೇಕಾಗುತ್ತೆ. ಕೆಲವರು ತೆಂಗಿನಕಾಯಿ ಇಟ್ಬಿಟ್ಟು ಅಲಂಕಾರ ಮಾಡಿ ತೆಂಗಿನಕಾಯಿಗೆನೆ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ತಾರೆ. ಪರವಾಗಿಲ್ಲ, ನಿಮ್ಮ ಪದ್ಧತಿ ಹೇಗಿರುತ್ತೋ ನೀವು ಆ ರೀತಿ ನೀವು ಮಾಡ್ಕೋಬಹುದು. ಈ ಒಂದು ಬುಕ್ನಲ್ಲಿ ಕೊಟ್ಟಿರೋ ಪ್ರಕಾರ ನೀರು ತುಂಬಿದ ಕಳಶದ ಮೇಲೆ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು. ಹಂಗಾಗಿ ಒಂದು ಪೀಠ ಇಟ್ಬಿಟ್ಟು ರಂಗೋಲಿ ಹಾಕಿ ಅದ್ರ ಮೇಲೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನಲ್ಲಿ ಅಕ್ಕಿಯನ್ನ ಹಾಕ್ಬಿಟ್ಟು ಒಂದು ತಾಮ್ರದ ಅಥವಾ ಬೆಳ್ಳಿ ಚೊಂಬಲ್ಲಿ ನೀರನ್ನ ತುಂಬಿಸ್ಬಿಟ್ಟು ವಿಳೆದೆಲೆ ಅಥವಾ ಮಾವಿನೆಲೆ 5, 9 ಅಥವಾ ಮಾವಿನೆಲೆ ಗೊಂಚು ಬರುತ್ತಲ್ವಾ ಅದನ್ನು ಕೂಡ ಹಾಗೆ ಇಟ್ಬಿಟ್ಟು ಒಂದು ಪ್ಲೇಟ್ ಅಥವಾ ಬಟ್ಲಲ್ಲಿ ಅಕ್ಕಿನ ಹಾಕ್ಬಿಟ್ಟು ಲಕ್ಷ್ಮೀ ನಾರಾಯಣನನ್ನ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂತ ಅಂದ್ರೆ ಆ ಬಟ್ಲಿಗೆ ಒಳಗಡೆ ಚಿನ್ನದ ಒಂದು ಆಭರಣ ಅಥವಾ ಬೆಳ್ಳಿ ಕಾಯಿನು ಅಥವಾ ದುಡ್ಡು ಇದಿಷ್ಟನ್ನು ಕೂಡ ಇಡ್ಲೇಬೇಕು. ಇದನ್ನೇ ನಾವು ವೈಭವಲಕ್ಷ್ಮಿ ಅಂತ ಹೇಳೋದು, ಪೂಜೆ ಮಾಡೋದು. ಈ ಕಳಶಕ್ಕೆನೆ ವೈಭವಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆಹ್ವಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಅಥವಾ ನೀವೇನಾದರೂ
ಸಪ್ರೇಟಾಗಿ ಕಳಶ ಇಟ್ಟಿರ್ತೀರಾ ಅಂತ ಅಂದರೆ ಆ ಕಳಶದ ಮುಂಭಾಗದಲ್ಲಿ ಒಂದು ಬಟ್ಲು ಈ ರೀತಿ ಅಕ್ಕಿನ ಹಾಕ್ಬಿಟ್ಟು ಅದರೊಳಗಡೆ ಲಕ್ಷ್ಮೀ ವಿಗ್ರಹ ಇಟ್ಬಿಟ್ಟು ಒಂದು ಚಿನ್ನದ ಆಭರಣ ಅಥವಾ ದುಡ್ಡು 21 ರೂಪಾಯಿನೋ 51 ರೂಪಾಯಿನೋ 101 ರೂಪಾಯೋ ಯಥಾಶಕ್ತಿ ಚಿನ್ನ ಬೆಳ್ಳಿ ಇಲ್ಲ ಅಂತ ಅನ್ನೋರು ಈ ದುಡ್ಡನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು. 8 ವಾರ ಅದೇ ದುಡ್ಡನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಆಮೇಲೆ ಆ ದುಡ್ಡನ್ನು ಯಾವುದಕ್ಕಾದ್ರೂ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಒಡವೆ ಇದೆ ಅಂತ ಅನ್ನೋರು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು. ಇನ್ನು ಕಳಶದ ಒಳಗಡೆ ಲಾವಂಚ ಬೇರನ್ನ ಹಾಕಬೇಕಾಗುತ್ತೆ. ಲಾವಂಚ ಬೇರನ್ನ ಮರಿದಂಗೆ ನೀವು ಲಕ್ಷ್ಮೀ ಪೂಜೆನಲ್ಲಿ ಬಳಸಬೇಕು. ಹಂಗಾಗಿ ಕಳಶದ ಒಳಗಡೆನೆ ಈ ಲಾವಂಚ ಬೇರು ಹಾಕಬೇಕು. ಅರಿಶಿನ, ಕುಂಕುಮ, ಬಿಲ್ಪತ್ರೆ ಮತ್ತು ಲಾವಂಚ ಬೇರು ಇದಿಷ್ಟನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ನೀವು ಈ ರೀತಿ ಕಳಶನ ರೆಡಿ ಮಾಡ್ಕೋಬೇಕು. ಬಿಳಿ ಅಥವಾ ಕೆಂಪು ಹೂಗಳು, ತಾವರೆ ಹೂವು ಸಿಕ್ಕಿದ್ರೆ ಒಳ್ಳೆಯದೇ. ಸಿಗಲಿಲ್ಲ ಅಂತ ಅನ್ನೋರು ಸುವಾಸನೆ ಭರಿತವಾದಂತಹ ಯಾವುದೇ ಹೂಗಳಾದರೂ ಉಪಯೋಗಿಸ್ಕೋಬೋದು. ಸಂಜೆ ಹೊತ್ತು ಈ ಪೂಜೆ ಮಾಡೋದ್ರಿಂದ ಸೂಜಿ ಮಲ್ಲಿಗೆ ತುಂಬಾ ಪರಿಮಳ ಇರುತ್ತೆ. ಸಂಪಿಗೆ ಹೂವು, ಸೂಜಿ ಮಲ್ಲಿಗೆ, ಮರುಗ, ದವನ ಈ ರೀತಿ ಸುವಾಸನೆ ಭರಿತವಾದಂತಹ ಹೂಗಳನ್ನು ನೀವು ಈ ಪೂಜೆಗೆ ಉಪಯೋಗಿಸ್ಕೋಬೋದು. ಇನ್ನು ರಂಗೋಲಿ, ಅಲಂಕಾರ ಎಲ್ಲ ಕೂಡ ನಿಮಗೆ ಬಿಟ್ಟಿದ್ದು. ಪ್ರತಿ ಶುಕ್ರವಾರನೂ ದೇವ್ರ ಮನೆ ಕ್ಲೀನ್ ಮಾಡಿ ಕಳಶ ಸ್ಥಾಪನೆ ಮಾಡಲೇಬೇಕಾಗತ್ತೆ. ಇನ್ನು ಈ ವ್ರತ ಶುರು ಮಾಡಿದಾಗ ಮನೆ ದೇವರ ವಾರ ಯಾವತ್ತು ನೀವು ಮಾಡಿದ್ರೂ ಕೂಡ, ಆದರೆ ವೈಭವ ಲಕ್ಷ್ಮಿ ವ್ರತ ಮಾಡಿದ್ಮೇಲೆ ಪ್ರತಿ ಶುಕ್ರವಾರ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಹಿಂದಿನ ದಿನ ಗುರುವಾರ ಕ್ಲೀನ್ ಮಾಡ್ಕೊಳ್ಳಿ, ಶುಕ್ರವಾರ ದಿನ ಕಳಶ ಇಟ್ಬಿಟ್ಟು ಪೂಜೆ ಮಾಡಲೇಬೇಕಾಗುತ್ತೆ. ಒಂದು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಕೋಬೋದು ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲೂ ಮಾಡ್ಕೋಬೋದು. ಬೆಳಗ್ಗೆ ಪೂಜೆ ಮಾಡಿದ್ರು ತಪ್ಪದೆ ಸಂಜೆ ಕೂಡ ನೀವು ಕೈಕಾಲು ಮುಖ ತೊಳ್ಕೊಂಡು ದೇವಿ ಮುಂದೆ ತುಪ್ಪ ದೀಪ ಹಚ್ಚಿ ಏನಾದರೂ ಒಂದು ಗ್ಲಾಸ್ನಲ್ಲಿ ಬಿಸಿ ಹಾಲನ್ನು ಕಾಯಿಸ್ಬಿಟ್ಟು ಇಡಬೇಕು. ಇದನ್ನು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ನಂತರ ಸಂಜೆ ಪೂಜೆ ಮಾಡಿದಾದ್ಮೇಲೆ ಒಂದಿಬ್ಬರು ಹೆಣ್ಮಕ್ಳನ್ನ ಮನೆಗೆ ಕರೆದ್ಬಿಟ್ಟು ತಾಂಬೂಲ ಕೊಟ್ಬಿಟ್ಟು ಕುಂಕುಮ ಕೊಡಬೇಕು. ಅಥವಾ ಮನೆ ಅಕ್ಕಪಕ್ಕ ಯಾರೂ ಬರೋದಿಲ್ಲ ಅಂತ ಅಂದರೆ ನೀವು ದೇವಸ್ಥಾನಕ್ಕೆ ತಾಂಬೂಲ ಏನಾದರೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ತೊಗೊಂಡೋಗಿ ಸಂಜೆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅಲ್ಲೇ ನಿಮಗೆ ಮುತ್ತೈದೆಯವರು ಸಿಗ್ತಾರೆ, ಹೆಣ್ಮಕ್ಳು ಕೂಡ ಸಿಗ್ತಾರೆ, ಅವ್ರಿಗೇ ನೀವು ತಾಂಬೂಲ ಕೊಡ್ಬೋದು. ಪ್ರತಿ ವಾರ ಕೂಡ ನೀವು ಇದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ. ಪ್ರತಿ ವಾರ 2 ಅಥವಾ ಒಂದು 5 ಜನಕ್ಕಾದರೂ ನೀವು ತಾಂಬೂಲ ಕೊಡಲೇಬೇಕು. ಪ್ರತಿ ವಾರ 8 ಜನಕ್ಕೆ ಕೊಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಕೊನೆ ವಾರ ಆದ್ರೂ ಕೂಡ 8 ಜನರಿಗೆ ಈ ವ್ರತದ ಬುಕ್ಕು ಸಮೇತವಾಗಿ ಏನಾದರೂ ಒಂದು ಯಥಾಶಕ್ತಿ ಉಡುಗೊರೆಯನ್ನು ಕೊಡಬೇಕಾಗುತ್ತೆ. ಆದಷ್ಟು ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಒಂದ್ಸಲಿ ಪೂಜೆಗೆ ಕೂತ್ಕೊಳ್ಳಿ. ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂಗಳು ಮತ್ತು ನೀರು ತುಂಬಿರುವಂಥ ಒಂದು ಪಂಚಪತ್ರೆ ಅಥವಾ ಗ್ಲಾಸ್ನಲ್ಲಾದರೂ ಒಂದು ಸ್ಪೂನ್ ಹಾಕ್ಬಿಟ್ಟು ಇಟ್ಕೊಳ್ಳಿ. ಮತ್ತು ಗೆಜ್ಜೆ ವಸ್ತ್ರ, ಕರ್ಪೂರ ಮತ್ತು ಸಾಂಬ್ರಾಣಿ, ಊದ್ಬತ್ತಿ, ಬತ್ತಿಗಳು ಎಲ್ಲನೂ ಕೂಡ ಜೋಡಿಸಿಟ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಅಂತ ಏನು ಮಾಡಿರ್ತೀರೋ ಅದನ್ನು ಒಂದು ತಟ್ಟೆನಲ್ಲಿ ಅಥವಾ ಬಾಳೆ ಎಲೆ ಇದ್ದರೆ ಬಡಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ತುಳಸಿ ದಳ ಇಡಬೇಕು. ನೀವು ಪೂಜೆ ಶುರು ಮಾಡುವಾಗ ಹೊಸ್ಲ ಹತ್ತಿರ, ತುಳಸಿ ಗಿಡದ ಹತ್ತಿರ, ದೇವರ ಹತ್ತಿರ ಮಾಡಿಕೊಂಡು ಆಮೇಲೆ ಮನೆಯ ಒಳಗಡೆ ದೀಪ ಹಚ್ಚಬೇಕು. ನೀವು ಪೂಜೆ ಶುರು ಮಾಡುವಾಗ ನಾವು ಯಾವ್ಯಾವ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವೋ ಆ ದೇವ್ರನ್ನೆಲ್ಲ ಆಹ್ವಾನ ಮಾಡಬೇಕು. ನಾವು ಮೊದಲು ಕರಿಬೇಕು ಅಲ್ವಾ. ನಾವು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಮೊದಲು ಗಣಪತಿನ ಕರಿಬೇಕು. ಹಾಗಾಗಿ ನಮಸ್ಕಾರ ಮಾಡಿಕೊಂಡು ಮೊದಲು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತೆ ಸರ್ವ ವಿಘ್ನೋಪಶಾಂತೆಯೇ ಅಂತ ಹೇಳ್ಕೊಂಡ್ಬಿಟ್ಟು ಕೈಯನ್ನು ಜೋಡಿಸ್ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ನಾವು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ಈ ಥರ ನಾವು ಗಣಪತಿನ ಕರಿಬೇಕು. ನನ್ನ ಪೂಜೆನ ಶುರು ಮಾಡ್ತಾ ಇದ್ದೀನಪ್ಪ, ನನ್ನ ವ್ರತ ಶುರು ಮಾಡ್ತಾ ಇದ್ದೀನಿ, ಬಾರಪ್ಪ ನನ್ನ ಈ ಒಂದು ವ್ರತವನ್ನು ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ ಹೇಳ್ಕೊಂಡು ಮೊದಲು ಗಣಪತಿನ ಕರಿಬೇಕು. ಹಾಗೆ ನಮಸ್ಕಾರ ಮಾಡಿಕೊಂಡು ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ನಾರಾಯಣರನ್ನು ಕೂಡ ಕರಿಬೇಕು. ಇದಾದ್ಮೇಲೆ ಆಚಮನ್ಯ ಮಾಡಬೇಕು. 3 ಸಲ ನೀರನ್ನು ಕುಡಿಬೇಕು. ನೀವೊಂದು ಗ್ಲಾಸ್ನಲ್ಲಿ ಅಥವಾ ಒಂದು ಪಂಚಪತ್ರೆನಲ್ಲಿ ಅಥವಾ ತಾಮ್ರದ ಚೆಂಬು ಒಂದು ಸ್ಪೂನ್ ಹಾಕ್ಬಿಟ್ಟು ನೀರನ್ನು ಇಟ್ಕೋಬೇಕು. ಎಡಗೈಯಿಂದ ಆ ಸ್ಪೂನಲ್ಲಿ ನೀರನ್ನು ತಗೊಂಡ್ಬಿಟ್ಟು ನಿಮ್ಮ ಬಲಗೈಗೆ ತೀರ್ಥ ಹೇಗೆ ತಗೊಂತೀರೋ ಆ ರೀತಿ ತಗೋಬೇಕು. ಆ ನೀರನ್ನ ಬಲಗೈಗೆ ಹಾಕೊಂಡು ನೀರನ್ನು ಕುಡಿಬೇಕು. ಅದು ಕುಡಿಯುವಾಗ ಕೇಶವಾಯ ನಮಃ, ಮಾಧವಾಯ ನಮಃ, ನಾರಾಯಣಾಯ ನಮಃ ಅಂತ ಹೇಳ್ಕೋಬೇಕು. ಆಮೇಲೆ ಕೈಯಲ್ಲಿ ಅಕ್ಷತೆ ಮತ್ತೆ ತುಳಸಿಯನ್ನ ಇಟ್ಕೊಂಡ್ಬಿಟ್ಟು ನಾರಾಯಣನ ದ್ವಾದಶಿ ನಾಮಗಳನ್ನ ಹೇಳ್ಕೋಬೇಕು. ಯಾವ ರೀತಿ ಅಂತ ಅಂದ್ರೆ ಗೋವಿಂದಾಯ ನಮಃ, ಇದೆಲ್ಲ ಕೂಡ ಬುಕ್ನಲ್ಲೇ ಕೊಟ್ಟಿರ್ತಾರೆ, ನೀವು ಓದ್ಕೋಬೇಕು. ಈ ರೀತಿ ಹೇಳ್ಕೊಂಡು ಅಕ್ಷತೆಯನ್ನು ತಗೊಂಡ್ಬಿಟ್ಟು ಎಲ್ಲ ಕಡೆಗೂ ಹಾಕ್ಬಿಟ್ಟು ಗಂಟನಾದವನ್ನ ಮಾಡಬೇಕು. ಇವಾಗ ಗಣಪತಿಯನ್ನ, ಲಕ್ಷ್ಮೀ ನಾರಾಯಣರನ್ನ, ನಮ್ಮ ಇಷ್ಟ ದೇವರು, ಕುಲದೇವರು ಎಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ತಾ ಅಂದ್ರೆ ಅವರ ಅಪ್ಪಣೆಯನ್ನ ಪಡ್ಕೊಳ್ಬೇಕು. ಈ ಪೂಜೆನ ಶುರು ಮಾಡ್ತಾ ಇದ್ದೀನಪ್ಪ, ಅದನ್ನ ನಿರ್ವಿಘ್ನವಾಗಿ ನಡೆಸ್ಕೊಡು ಅಂತ.
ಈ ರೀತಿ ಪ್ರಾರ್ಥನೆ ಮಾಡಿದಾದ್ಮೇಲೆ ಇವಾಗ ಪೂಜೆ ಶುರು ಮಾಡ್ಕೋಬೇಕು. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೋಬೇಕು. ಗಣಪತಿ ಮಂತ್ರನ ನಿಮ್ಗೆ ಯಾವ್ದು ಗೊತ್ತೋ ಅದನ್ನ ಹೇಳ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದಾ ಅಂತ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ಅಷ್ಟಕಂ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಇದು ಕೂಡ ಬುಕ್ಕಲ್ಲೇ ಕೊಟ್ಟಿರ್ತಾರೆ. ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡ್ಬಿಟ್ಟು ಈ ಮಂತ್ರಗಳನ್ನ ಹೇಳ್ಕೊಳ್ಳಿ. ಗಣಪತಿ ಮುಂದೆ ಹಾಕ್ಬೇಕು. ಸಂಕಲ್ಪಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಪಂಚಪತ್ರೆನ ಹತ್ರದಲ್ಲೇ ಇಟ್ಕೊಳ್ಳಿ. ಒಂದು ಪ್ಲೇಟ್ ಇಟ್ಕೊಳ್ಳಿ, ಹೂವು ಅಕ್ಷತೆನ ಇಟ್ಕೋಬೇಕು. ಈ ರೀತಿ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪದ ಮಂತ್ರ ಕೂಡ ಈ ಬುಕ್ನಲ್ಲೇ ಕೊಟ್ಟಿರ್ತಾರೆ, ಅದನ್ನ ನೀವು ಹೇಳ್ಕೋಬೇಕು. ನೀವು ಯಾವ ದಿನ ಈ ಪೂಜೆ ಮಾಡ್ತಾ ಇದ್ದೀರಾ ಆ ದಿನ ಯಾವ ನಕ್ಷತ್ರ ಯಾವ ತಿಥಿ ಇರುತ್ತೆ ಅದನ್ನ ನೀವು ಮಧ್ಯದಲ್ಲಿ ಸೇರಿಸ್ಕೋಬೇಕು. ಮತ್ತೆ ನಿಮ್ಮ ಗೋತ್ರ ಯಾವುದು, ನಿಮ್ಮ ರಾಶಿ ಯಾವುದು, ನಿಮ್ಮ ಮನೆಯವರ ರಾಶಿ ನಕ್ಷತ್ರಗಳು ಯಾವುದು ಎಲ್ಲನೂ ಕೂಡ ಹೇಳ್ಕೋಬೇಕು. ಅಂದ್ರೆ ಮಧ್ಯದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಬಲಗೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಈ ಸಂಕಲ್ಪ ಮಂತ್ರವನ್ನ ಹೇಳ್ಕೋಬೇಕು. ಹೇಳ್ಕೊಂಡಿದ್ದಾದ್ಮೇಲೆ ಕೈಯಲ್ಲಿರುವ ಹೂ ಅಕ್ಷತೆಯನ್ನ ತಟ್ಟೆನಲ್ಲಿ ಹಾಕಬೇಕು. ಅಂದ್ರೆ ನಿಮ್ಮ ಎಡಗೈಯಿಂದ ಪಂಚಪತ್ರೆಯಲ್ಲಿರುವಂತ ನೀರನ್ನ ತಗೊಂಡ್ಬಿಟ್ಟು ಬಲಗೈ ಮೇಲೆ ಹಾಕೊಂಡು 3 ಸಲ ಹಾಕೊಂಡು ಹೂವು ಅಕ್ಷತೆಯನ್ನ ತಟ್ಟೆಯಲ್ಲಿ ಹಾಕಬೇಕು. ಆಮೇಲೆ ಅದಕ್ಕೆ ನೀವು ಹೊರಗಡೆ ನೀರು ಮತ್ತು ಅಕ್ಷತೆಯನ್ನು ಯಾವ್ದಾದ್ರು ಗಿಡಕ್ಕಾದ್ರೂ ಹಾಕ್ಬೋದು ಅಥವಾ ಯಾರು ತುಳಿದೇ ಇರುವಂಥ ಜಾಗಕ್ಕೆ ಹಾಕ್ಬೋದು. ಸಂಕಲ್ಪ ಆದಮೇಲೆ ನೀವು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ರೆ ನೀವು ಅದಕ್ಕೆ ಅಭಿಷೇಕವನ್ನು ಮಾಡ್ಕೋಬೋದು. ಪಂಚಾಮೃತ ಅಭಿಷೇಕ ಅಥವಾ ಬರೀ ಹಾಲಿನ ಅಭಿಷೇಕವನ್ನಾದರೂ ಮಾಡ್ಕೋಬೋದು. ವಿಗ್ರಹ ಇಲ್ಲ, ನಾವು ಬರೀ ಫೋಟೋಗೆನೆ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಅಂತ ಅನ್ನೋರು ಹಾಗೇನೆ ಗಂಗೆ ಪೂಜೆನ ಮಾಡ್ಕೋಬೋದು. ಪೂಜೆನ ಶುರು ಮಾಡ್ಕೊಂಡಿದ್ದಾದ್ಮೇಲೆ ಪಂಚಪತ್ರೆನೋ ಅಥವಾ ತಾಮ್ರದ ಚೊಂಬಲ್ಲಿ ನೀರನ್ನ ಇಟ್ಕೊಂಡಿರ್ತೀರಲ್ವಾ, ಅದ್ರ ಮೇಲೆ ಕೈ ಇಟ್ಕೊಂಡು ಗಂಗೆಯನ್ನ ಆಹ್ವಾನ ಮಾಡಬೇಕು. ಗಂಗೆ ಚ ಯಮುನೆ ಚೇವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತ ಹೇಳ್ಕೊಂಡು ಆ ಕಳಶವನ್ನ ನಮಸ್ಕಾರ ಮಾಡ್ಕೊಂಡು ಅದ್ರೊಳಗಡೆ ಒಂದು ಹೂನ ಅದ್ಬಿಟ್ಟು ಎಲ್ಲಾ ಪೂಜಾ ಸಾಮಗ್ರಿಗಳ ಮೇಲೆ ಮತ್ತೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬಹುದು. ಪವಿತ್ರಂ ಪವಿತ್ರಯಾಮಿ ಅಂತ ಹೇಳ್ಕೊಂಡು ಎಲ್ಲದ್ರ ಮೇಲೂ ನೀವು ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೀವೇನ್ ವೈಭವ ಲಕ್ಷ್ಮಿ ಕಳಶವನ್ನ ಸ್ಥಾಪನೆ ಮಾಡಿರ್ತೀರಲ್ವಾ, ಅದನ್ನ ಮುಟ್ಟಿ ವೈಭವ ಲಕ್ಷ್ಮಿ ಆವಹಯಾಮಿ ಅಂತ 3 ಸಲ ಹೇಳ್ಕೋಬೇಕು. ಈಗ ಗಣಪತಿ ಪೂಜೆ, ನಾರಾಯಣನ ಪೂಜೆ, ನಾರಾಯಣ ದ್ವಾದಶಿ ನಾಮಗಳನ್ನ ಹೇಳ್ಕೋಬೇಕು. ಮನೆ ದೇವರು, ಕುಲ ದೇವರು ಎಲ್ಲರೂ ಕೂಡ ಸ್ಮರಣೆ ಮಾಡ್ಕೊಂಡು ಅವರ ಅಪ್ಪಣೆ ಪಡ್ಕೊಂಡು ಮತ್ತೆ ಸಂಕಲ್ಪ ಕೂಡ ಮಾಡಿದಾಯ್ತು. ಗಣಪತಿ ಪೂಜೆ ಮಾಡಿದಾಯ್ತು. ಹಾಗೆ ವೈಭವ ಲಕ್ಷ್ಮಿಯನ್ನ ಆಹ್ವಾನ ಮಾಡಿದಾಯ್ತು. ಇನ್ನು ವೈಭವ ಲಕ್ಷ್ಮಿ ಧ್ಯಾನವನ್ನ ಮಾಡ್ತಾ ಪೂಜೆನ ಶುರು ಮಾಡ್ಕೋಬೇಕು. ಒಂದೊಂದು ಬುಕ್ ನಲ್ಲಿ ಒಂದೊಂದು ಮಂತ್ರ ಕೊಟ್ಟಿರ್ತಾರೆ. ವೈಭವ ಲಕ್ಷ್ಮಿ ಧ್ಯಾನದ ಮಂತ್ರನ ಹೇಳ್ಕೊಳ್ಳಿ. ಹಂಗಾಗಿ ನಿಮ್ಮ ವ್ರತದ ಬುಕ್ ನಲ್ಲಿ ಯಾವ ಮಂತ್ರ ಇದೆಯೋ ಅದನ್ನೇ ಹೇಳ್ಕೊಳ್ಳಿ. ಅದು ಇಲ್ಲ ಅಂತ ಅಂದ್ರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಮಕೆ ದೇವಿ ನಾರಾಯಣೇ ನಮೋಸ್ತುತೆ ಇದನ್ನ ಹೇಳ್ಕೊಂಡು ಅವಯಾಮಿ ಆಸನಂ ಸಮರ್ಪಯಾಮಿ ಅಗ್ನ್ಯಪಾದ್ಯ ಅಚಮನಂ ಸ್ನಾನ ವಸ್ತ್ರ ಅಕ್ಷತಂ ಸಮರ್ಪಯಾಮಿ. ವೈಭವ ಲಕ್ಷ್ಮಿಗೆ ಷೋಡಶೋಪಚಾರ ಪೂಜೆನ ಮಾಡಿದೀವಿ ಅಂತ ನೆನೆಸ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕು, ಅಮ್ಮ ನಿಮ್ಗೆ ಇದನ್ನೆಲ್ಲ ಮಾಡಿದ್ದೀನಿ, ಬಂದು ಈ ಪೀಠದ ಮೇಲೆ ಕೂತ್ಕೊಳ್ಳಿ, ನಾವು ಮಾಡುವಂಥ ಎಲ್ಲ ಪೂಜೆ ಮತ್ತು ಅಭಿಷೇಕವನ್ನು ಅರ್ಚನೆಯನ್ನು ಎಲ್ಲನೂ ಕೂಡ ಸ್ವೀಕರಿಸಿ ಅಂತ ಮನಸ್ಸಿನಲ್ಲೇ ಬೇಡ್ಕೋಬೇಕು. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನು ಅಂದರೆ ವೈಭವ ಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಆ ಹೂ ಅಕ್ಷತೆಯನ್ನು ಕಳಶದ ಮೇಲೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕಾಗತ್ತೆ. ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಬಿಡಿ ಹೂಗಳು ಇದೆಲ್ಲನೂ ಕೂಡ ಹತ್ರದಲ್ಲೇ ಇಟ್ಕೊಂಡಿರಿ. ಒಂದು ಹೂನ ಕೈಯಲ್ಲಿ ಇಟ್ಕೊಂಡು ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳ್ಕೊಬೇಕು. ಗಂಧದ ಬಟ್ಲಿಗೆ ಆ ಹೂವನ್ನು ಹಾದ್ಬಿಟ್ಟು ಆ ಕಳಶದ ಮುಂದೆ ಹಾಕಬೇಕು. ಮತ್ತೆ ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಕೈಯಲ್ಲಿ ಒಂದು ಹೂನ ಇಟ್ಕೊಳ್ತಾ ಆ ಹೂನ ಮತ್ತೆ ಅರಿಶಿನ ಮತ್ತೆ ಕುಂಕುಮದಲ್ಲಿ ಹಾದ್ಬಿಟ್ಟು ಹರಿದ್ರ ಕುಂಕುಮ ಸಮರ್ಪಯಾಮಿ ಅಂತ ಹಾಕಬೇಕು. ಮತ್ತೆ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಶ್ರೀ ವೈಭವ ಲಕ್ಷ್ಮಿಯ ನಮಃ ಅಂತ ಹೇಳ್ಬಿಟ್ಟು ಅಕ್ಷತಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಕಳಶದ ಮುಂದೆ ಹಾಕಬೇಕು. ಮತ್ತೆ ಒಂದಿಷ್ಟು ಬಿಡಿ ಹೂಗಳನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾನಾ ವಿಧ ಪರಿಮಳ ದ್ರವ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಅದನ್ನು ಕೂಡ ಕಳಶದ ಮುಂದೆ ಹಾಕಬೇಕು. ಮತ್ತೆ ಕೈಯಲ್ಲಿ ಸ್ವಲ್ಪ ಹೂ ಅಕ್ಷತೆಯನ್ನು ಇಟ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ಹಿರಣ್ಯ ವರ್ಣಂ ಹರಿಣೇಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಹಿಂ ಲಕ್ಷ್ಮೀಂ ಜಾತ ವೇದೋ ಮಹಾವಹ ರೀತಿ ಈ ಒಂದು ಮಂತ್ರವನ್ನ ಹೇಳ್ಕೋಬೇಕು. ಆನಂತರ ಸಿದ್ಧಿಲಕ್ಷ್ಮಿ ಸ್ತೋತ್ರನ ಹೇಳ್ಕೋಬೇಕಾಗುತ್ತೆ. ಅದು ಕೂಡ ಒಂದೊಂದು ಬುಕ್ ನಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ರೀತಿ ನೀವು ಬುಕ್ ನಲ್ಲಿ ಕೊಟ್ಟಿರ್ತೀರೋ ಅದನ್ನೇ ಹೇಳ್ಕೋಬಹುದು. ನಂತರ ನೈವೇದ್ಯವನ್ನ ಅರ್ಪಿಸ್ಬೇಕು. ನೈವೇದ್ಯಕ್ಕೆ ಏನ್ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನ ಕಳಶದ ಮುಂದೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತುಳಸಿ ದಳ ಇಟ್ಬಿಟ್ಟು ಪಂಚಪತ್ರೆಯಲ್ಲಿ ನೀರನ್ನ ತಗೊಂಡ್ಬಿಟ್ಟು 3 ಸಲ ಸುತ್ತಬಿಟ್ಟು ಪಕ್ಕದಲ್ಲಿ ಹಾಕ್ಬೇಕು. ಎರಡೂ ಕೈಯಿಂದ ತೋರಿಸ್ಬೇಕು ದೇವರಿಗೆ. ಅದಷ್ಟು ಬಾಳೆ ಎಲೆ ತಗೊಂಡ್ಬಿಟ್ಟು ಅದ್ರ ಮೇಲೆ ನೀವು ಏನ್ ನೈವೇದ್ಯ ಮಾಡಿರ್ತೀರೋ ಅದನ್ನ ದೇವಿ ಮುಂದೆ ಬಡಿಸಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು.
ಆ ನೈವೇದ್ಯಂ ಸಮರ್ಪಯಾಮಿ ಅಂತ 3 ಸಲ ಹೇಳ್ಕೋಬೇಕು. ಅದು ಹೇಳಿದಾದ್ಮೇಲೆ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಬಿಡಿ ಹೂನಿಂದ ಆದ್ರೂ ಪರವಾಗಿಲ್ಲ ಅರ್ಚನೆ ಮಾಡ್ಕೊಳ್ಳಿ, ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ. ಕುಂಕುಮದಿಂದ ಅರ್ಚನೆ ಮಾಡುವಂಥವ್ರು ಒಂದು ಪ್ಲೇಟ್ ಇಟ್ಕೊಳ್ಬೇಕು. ಅದ್ರ ಮೇಲೆ 2 ವೀಳ್ಯದೆಲೆ ತೊಟ್ಟು ದೇವ್ರ ಕಡೆ ಇರಬೇಕು, ತುದಿ ನಿಮ್ಮ ಕಡೆ ಇರಬೇಕು. ಈ ರೀತಿ ಎಲೆ ಇಟ್ಕೋಬೇಕು. ಎಲೆ ಮೇಲೆ ಒಂದು ಗುಂಡು ಅಡಿಕೆ ಇಟ್ಕೋಬೇಕು, ಅಥವಾ 5 ರೂಪಾಯಿ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಯಾವುದಾದ್ರೂ ಇದು ಒಂದು ಕಾಯಿನ್ ಅದ್ರ ಮೇಲೆ ಇಡಬೇಕು. ಈ ರೀತಿ ನೀವು ಜೋಡಿಸ್ಕೋಬೇಕು. ಅದಾದ್ಮೇಲೆ ಅರಿಶಿನ ಕುಂಕುಮ ಬಟ್ಲು ನಿಮ್ಮ ಕಡೆ ಇಟ್ಕೊಳ್ಳಿ. ನಿಮ್ಮ ಉಂಗುರದ ಬೆರಳು ಮತ್ತೆ ಹೆಬ್ಬೆರಳಿನಿಂದ ಮೊದಲು ಅರಿಶಿನದಲ್ಲಿ 3 ಸಲ ಹಾಕಬೇಕು. ಅದಾದ್ಮೇಲೆ ಕುಂಕುಮವನ್ನ ಹಾಕಬೇಕು. ನೀವು ಅಷ್ಟೋತ್ತರವನ್ನ ಮಾಡ್ಕೋಬೇಕು. ಮಹಾಲಕ್ಷ್ಮಿಯ ಮೊದಲು 3 ಹೆಸರನ್ನ ಹೇಳಬೇಕು, ಅರಿಶಿನ ಹಾಕಬೇಕು, ಆಮೇಲೆ ಕುಂಕುಮವನ್ನ ಹಾಕೊಂಡು ಹೋಗಿ ಇದೇ ರೀತಿ 108 ಸಲ ಹೇಳ್ತಾ ಹೋಗ್ಬೇಕು. ಅಷ್ಟೋತ್ತರ ಮಾಡ್ಕೋಬೇಕು. ಕೊನೆವರೆಗೂ ನೀವು ಕುಂಕುಮವನ್ನ ಹಾಕ್ತಾ ಅರ್ಚನೆ ಮಾಡ್ಕೊಳ್ಳಿ, ಅಥವಾ ಬಿಡಿ ಹೂನಿಂದ ಆದ್ರೂ ಕೂಡ ದೇವಿಗೆ ಅರ್ಚನೆ ಮಾಡ್ಕೋಬಹುದು. ಮತ್ತೆ ಪ್ರತಿ ವಾರನೂ ಕುಂಕುಮದಲ್ಲೇ ಅರ್ಚನೆ ಮಾಡಬೇಕು ಅಂತ ಏನೂ ಇಲ್ಲ. ಮೊದಲನೇ ವಾರ ಆದ್ರೂ ಮಾಡಿ ಅಥವಾ ಕೊನೆ ವಾರ ಆದ್ರೂ ಮಾಡ್ಕೋಬಹುದು. ಮತ್ತೆ ಈ ರೀತಿ ಕುಂಕುಮದಿಂದ ಅರ್ಚನೆ ಮಾಡಿರುವಂಥದ್ದನ್ನ ನಿಮ್ಮ ಮನೆಯವ್ರಿಗೆ ಮಾತ್ರ ಹಣೆಗೆ ಇಟ್ಕೊಳ್ಳೋದಕ್ಕೆ ಕೊಡಬೇಕಾಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಹೆಣ್ಮಕ್ಳನ್ನ ಅಂದರೆ ಕುಂಕುಮ ಕರೆದಾಗ ಕುಂಕುಮದ ತಟ್ಟೆನಲ್ಲೇ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಇಟ್ಟಿರ್ತಾರೆ. ಆ ಥರ ಇಡೋದಕ್ಕೆ ಹೋಗ್ಬೇಡಿ. ಅದನ್ನು ಸಪ್ರೇಟಾಗಿ ದೇವ್ರ ಮನೆಯಲ್ಲಿ ಇಟ್ಬಿಡಿ. ಅಷ್ಟೋತ್ತರ ಹೇಳಿದಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ ದೀಪನ ತಪ್ಪದೆ ಹಚ್ಚಲೇಬೇಕು. ತುಂಬಾ ಶ್ರೇಷ್ಠವಾದದ್ದು. ನೀವು 5 ವಾರ ಮಾಡ್ತಿರೋ ಅಥವಾ 8 ವಾರ ಮಾಡ್ತಿರೋ, ಎಷ್ಟು ವಾರ ನೀವು ಮಾಡ್ತಿರೋ, ನೀವು ಪ್ರತಿ ವಾರ ಸಿಕ್ಕಿದ್ರೆ ಹಚ್ಚಿ, ಅದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಮೊದಲನೇ ವಾರನೋ ಅಥವಾ ಕೊನೆ ವಾರನೋ ಅಥವಾ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಆದ್ರೂ 2 ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಲೇಬೇಕು. 2 ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಬಿಟ್ಟು ಆರತಿನ ಮಾಡಬೇಕು. ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿನ ಮಾಡಬೇಕಾದ್ರೂ ಅಷ್ಟೇ ಸೆರಗನ್ನು ಹೊತ್ಕೊಂಡು ಆರತಿ ಮಾಡ್ತಾ ಘಂಟಾನಾದವನ್ನು ಮಾಡ್ತಾ ಮಹಾಮಂಗಳಾರತಿಯನ್ನು ಮಾಡಿ 3, 5, 9, 11 ಪ್ರದಕ್ಷಿಣೆ ಹಾಕಬೇಕು. ಮಂತ್ರ ಉಚ್ಚಾರಣೆ ಮಾಡೋದಕ್ಕೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಸಮ್ಮ ಅಂತ ಕೇಳ್ಕೊಳ್ಳಿ. ಹಾಗೆ ನೀವು ಮಾಡಿರುವಂಥ ಪೂಜೆಗೆ ಫಲ ಕೊಡಬೇಕು ಅಲ್ವಾ, ಫಲಶ್ರುತಿ ಮಂತ್ರವನ್ನು ಹೇಳ್ಕೋಬೇಕು. ಇಲ್ಲಿಗೆ ನಿಮ್ಮ ಪೂಜೆ ಮುಗಿಯುತ್ತೆ. ಇನ್ನು ನೈವೇದ್ಯಕ್ಕೆ ಮಾಡಿರುವಂಥ ಪ್ರಸಾದನ ಕೊಡಬೇಕಾಗುತ್ತೆ. ಪೂಜೆ ಎಲ್ಲ ಆದಮೇಲೆ ನೀವು ಅಕ್ಕಪಕ್ಕದವ್ರನ್ನ ಒಂದಿಬ್ಬರನ್ನಾದರೂ ಕರೆದ್ಬಿಟ್ಟು ಪ್ರತಿ ವಾರ ಕುಂಕುಮಕ್ಕೆ ಕರಿಬೇಕು. ನಿಮಗೆ ಎಷ್ಟು ಜನ ಸಿಕ್ಕಿದ್ರೋ ಅಷ್ಟು ಜನ ಕರೀರಿ. 5, 8 ಜನ ಸಿಕ್ಕಿದ್ರೂ ಪರವಾಗಿಲ್ಲ, ಅವ್ರಿಗೆ ಫಲ ತಾಂಬೂಲ ಕೊಡಬೇಕಾಗುತ್ತೆ. ಇನ್ನು ಹೆಣ್ಮಕ್ಳು ಕರೆದ್ಬಿಟ್ಟು ಕೂರಿಸ್ಬಿಟ್ಟು ನೈವೇದ್ಯ ಏನು ಮಾಡಿರ್ತೀರೋ, ಪ್ರಸಾದ ಮಾಡಿರ್ತೀರಲ್ವ, ಅದನ್ನು ಕೂಡ ಕೊಟ್ಬಿಟ್ಟು ನೀವು ತಿನ್ನೋದಕ್ಕೆ ಕೊಡಿ. ಕೆಲವರೆಲ್ಲ ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಅನ್ನೋರಿಗೆ ಒಂದು ಕಪ್ನಲ್ಲಿ ಹಾಕ್ಬಿಟ್ಟು ಕೊಡ್ಬೋದು. ಕೆಲವರು ಅಲ್ಲೇ ತಿಂತೀವಿ ಅಂತ ಅನ್ನೋರು ಮಾತ್ರ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಡಿ. ತಿಂದಾದ್ಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡಿ. ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ನಿಮ್ಮ ಯಥಾಶಕ್ತಿ ನೀವೇನು ಕೊಡಬೇಕು ತಾಂಬೂಲಕ್ಕೆ ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಕೊಟ್ಬಿಟ್ಟು ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಬಿಟ್ಟು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಆಶೀರ್ವಾದ ತೊಗೊಂಡ್ಬಿಟ್ಟು ಅವ್ರ ಕೈಯಿಂದ ಅಕ್ಷತೆ ಹಾಕಿಸ್ಕೊಳ್ಳಿ. ಪ್ರತಿ ವಾರ ಕೂಡ ಹೀಗೆ ಮಾಡ್ಕೋಬೇಕು. ಈ ಪೂಜೆ ಮುಗಿಯೋ ಅಷ್ಟೊತ್ತಿಗೆ ಸುಮಾರು 7 ಗಂಟೆಯಿಂದ 7 ಗಂಟೆ 30 ನಿಮಿಷ ಆಗಿರುತ್ತೆ. ಮತ್ತು ರಾತ್ರಿ 9 ಗಂಟೆ ನಂತರ ಅದಾದಮೇಲೆ ಮನೆಯಲ್ಲಿ ಎಲ್ಲರದ್ದು ಕೂಡ ಊಟ ಆಗಿದ್ದಾದ್ಮೇಲೆ ಕೆಂಪಾರತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕು. ಕಳಶವನ್ನು ಕದ್ದಿಸೋದು ಅದೇ ದಿನ ಬೇಕಾದರೂ ಮಾಡ್ಬೋದು. ನೀವು ವಿಸರ್ಜನೆ ಮಾಡ್ಕೋಬೋದು, ಅಥವಾ ಕದ್ಲಿಸಿ ಹಾಗೆ ಬಿಟ್ಬಿಟ್ಟು ಬೆಳಗ್ಗೆ ಬೇಕಾದರೂ ನೀವು ವಿಸರ್ಜನೆ ಮಾಡ್ಕೋಬೋದು. ರಾತ್ರಿ 9 ಗಂಟೆ ನಂತರ ಮತ್ತೆ ಇನ್ನೊಂದ್ಸಲ ಕರ್ಪೂರ ಹಚ್ಬಿಟ್ಟು ಆರತಿ ಮಾಡಬೇಕು. ಇದಾದ್ಮೇಲೆ ಕೆಂಪಾರತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕು. ಆಮೇಲೆ ವೈಭವಲಕ್ಷ್ಮಿ ಕಳಶವನ್ನು ಕದಲಿಸ್ಬಿಟ್ಟು ವಿಸರ್ಜನೆ ಮಾಡ್ಕೋಬೇಕು. ಶುಕ್ರವಾರನೇ ಪೂಜೆ ಮಾಡಿ ಅವತ್ತಿನ ದಿನನೇ ವಿಸರ್ಜನೆ ಮಾಡೋದಿಲ್ಲ ಅಂತ ಅನ್ನೋರು ಕದಲಿಸಿ ಹಾಗೆ ಬಿಟ್ಬಿಟ್ಟು ಶನಿವಾರ ಬೆಳಗ್ಗೆ ಕೂಡ ಎಲ್ಲನೂ ವಿಸರ್ಜನೆ ಮಾಡ್ಕೋಬಹುದು. ನಾವು ವೈಭವಲಕ್ಷ್ಮಿ ಪೂಜೆಯ ವ್ರತದ ರೀತಿ ಮಾಡೋದ್ರಿಂದ ಇಲ್ಲಿ 1 ದಿನ ಅಥವಾ 2 ದಿನ ಅಂತ ಲೆಕ್ಕ ಬರೋದಿಲ್ಲ. ಹಾಗಾಗಿ ಅವತ್ತೇ ಕಳಶ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅವತ್ತಿನ ದಿನನೇ ವಿಸರ್ಜನೆ ಮಾಡ್ಕೋಬಹುದು. ಇವಾಗ ಯಾವ ರೀತಿ ಕದಲಿಸಿ ವಿಸರ್ಜನೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಹಣ್ಣು ಕಾಯಿ ಏನಿಟ್ಟಿರ್ತೀವಿ ಅದನ್ನೆಲ್ಲ ಕದಲಿಸ್ಬೇಕು. ಎಲ್ಲ ಮೊದಲು ಎತ್ತಿಟ್ಕೋಬೇಕು. ಆಮೇಲೆ ದೀಪಗಳನ್ನು ಕದಲಿಸ್ಬೇಕು. ದೀಪದ ಮುಂದೆ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗಿಬೇಕು. ಆಮೇಲೆ ಗಣಪತಿಗೆ ಇಟ್ಟಿರುವಂಥ ಹೂನ ತೆಗಿಬೇಕು. ಯಾವಾಗಲೂ ಅಷ್ಟೇ ಮೊದಲು ಬಲಭಾಗದಲ್ಲಿರುವಂಥ ಹೂನೇ ತೆಗಿಬೇಕು. ನಾವು ತಲೆ ಮೇಲಿಂದ ಹೂ ತೆಗೆದ್ರೂ ಕೂಡ ಆ ಹೂನ ತೆಗೆದ್ಬಿಟ್ಟು ಬಲಕ್ಕೆನೆ ಹಾಕಬೇಕು. ಆಮೇಲೆ ವಿಗ್ರಹನ ಒಂದು ಸ್ವಲ್ಪ ಅಲುಗಾಡಿಸ್ಬೇಕು. ಆನಂತರ ವೈಭವಲಕ್ಷ್ಮಿ ಕಳಶ ಅದನ್ನು ಕೂಡ ಇದೇ ರೀತಿನೇ ಮಾಡಬೇಕು. ನೋಡಿ, ತಲೆ ಮೇಲಿಂದ ಹೂ ತೆಗೆದ್ಬಿಟ್ಟು ಬಲಭಾಗಕ್ಕೆ ಹಾಕಬೇಕು. ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಇದೇ ರೀತಿನೇ ತೆಗೆದ್ಬಿಟ್ಟು ಬಲಭಾಗಕ್ಕೇನೆ ಹಾಕಬೇಕು. ಆಮೇಲೆ ಕಳಶವನ್ನು ಅಲುಗಾಡಿಸ್ಬೇಕು. ಆ ಬಟ್ಲಲ್ಲಿ ದುಡ್ಡು ಒಡವೆ ಏನಾದರೂ ಇಟ್ಟಿದ್ರೆ ಮೊದಲು ಅದನ್ನು ತೊಗೊಂಡು ಒಡವೆನ ಒಂದು 5 ನಿಮಿಷ ನೀವು ಹಾಕೊಳ್ಳಿ. ಆಮೇಲೆ ಎತ್ತಿಟ್ಕೊಂಬಿಡಿ. ದುಡ್ಡು
ದುಡ್ಡು ಇಟ್ಟಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೇಕು. ಆಮೇಲೆ ಆ ವಿಗ್ರಹನ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು. ನಾವು ಪ್ರತಿದಿನ ಯಾವ ಕಳಶ ಇಟ್ಟಿರ್ತೀವೋ, ಪ್ರತಿದಿನ ಯಾವೆಲ್ಲ ದೇವರ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡ್ತಿರ್ತೀವಲ್ವಾ, ಅದನ್ನು ಹಾಗೆ ಬಿಡಿ. ನಾವು ಮನೆ ಮೇಲೆ ಸಪ್ರೇಟ್ ಆಗಿ ನಾವು ವೈಭವ ಲಕ್ಷ್ಮಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಲ್ವಾ, ಅದನ್ನು ಮಾತ್ರ ನೀವು ವಿಸರ್ಜನೆ ಮಾಡಬೇಕು. ಇದೇ ತುಂಬಾ ಶ್ರೇಷ್ಠ ಅಂತ ತಿಳ್ಕೊಳ್ಳಿ. ನಾವು ಪ್ರತಿದಿನ ಪೂಜೆ ಮಾಡುವಂಥ ಕಳಶನೇ ಬೇರೆ, ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡುವಂಥ ಕಳಶನೇ ಬೇರೆ. ದೇವ್ರ ಮನೆಯಲ್ಲಿ 2 ಕಳಶ ಇಡ್ಬೋದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಇಡ್ಬೋದು. ಇದನ್ನು ನಾವು ಅವತ್ತಿನ ದಿನನೇ ವಿಸರ್ಜನೆ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಇನ್ನು ಕಳಶದಲ್ಲಿ ಲಾವಂಚ ಬೇರನ್ನ ಹಾಕಿರ್ತೀವಿ, ಅದನ್ನು ಮಾತ್ರ ತೆಗೆದ್ಬಿಟ್ಟು ಕ್ಯಾಶ್ ಬಾಕ್ಸ್ನಲ್ಲಿ ಹಾಕಿ ಇಡಬೇಕು, ಅಥವಾ ನಿಮ್ಮ ಪರ್ಸ್ನಲ್ಲೂ ಕೂಡ ಹಾಕಿಡ್ಬೋದು. ನೀವು ಯಾವಾಗಲಾದರೂ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ಕಳಶದ ಒಳಗಡೆ ಲಾವಂಚ ಬೇರನ್ನ ಹಾಕಲೇಬೇಕು. ಮತ್ತು ಈ ಲಾವಂಚ ಬೇರನ್ನ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಡ್ಬೋದು. ಒಳ್ಳೆ ರೀತಿಯಲ್ಲಿ ಧನ ಆಕರ್ಷಣೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಮೊದಲನೇ ವಾರ ಪೂಜೆ ಮಾಡಿದ್ರು ಈ ನೀರನ್ನು ಹಾಗೆ ಎತ್ತಿ ಇಟ್ಕೊಳ್ಳಿ. ಶನಿವಾರ ಬೆಳಗ್ಗೆ ಗಿಡಕ್ಕೆ ನೀವು ಹಾಕ್ಬೋದು. ಮತ್ತು ಮನೆಗೆಲ್ಲ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಉಳಿದದ್ದೆಲ್ಲ ನೀರನ್ನು ಗಿಡಕ್ಕೆ ಹಾಕ್ಬೋದು. ಇದು ಒಳ್ಳೆಯದು. ಥರ ವ್ರತದ ಬುಕ್ನ ತೆಗೆದಿಟ್ಕೊಳ್ಳಿ. ಈ ಪೀಠದ ಮೇಲೆ ಏನೆಲ್ಲ ಜೋಡಿಸಿ ಇಟ್ಕೊಂಡಿರ್ತೀರಲ್ವ ಅದನ್ನೆಲ್ಲ ತೆಗಿಬೇಕು. ಮತ್ತು ಪ್ಲೇಟ್ನಲ್ಲಿ ಇಟ್ಟಿರುವಂಥ ಅಕ್ಕಿ ಅದನ್ನು ಕೂಡ ಅಷ್ಟೇ ನಾವು ಮಾರನೇ ದಿವಸ ಸಿಹಿ ಪೊಂಗಲ್ ಮಾಡ್ಕೋಬೋದು, ಅಥವಾ ಅದನ್ನು ಹುರಿದ್ಬಿಟ್ಟು ಇದನ್ನು ರವೆ ಥರ ಪುಡಿ ಮಾಡ್ಕೊಂಬಿಟ್ಟು ಪಾಯಸ ಮಾಡಿ ತಿನ್ಕೋಬೋದು. ಅಥವಾ ಮನೆಯಲ್ಲಿ ಯಾರು ಸ್ವೀಟ್ ತಿನ್ನೋದಿಲ್ಲ ಅಂತ ಅನ್ನೋರು ವೆಜ್ ಅಡುಗೆಗೆ ಯೂಸ್ ಮಾಡ್ಕೋಬೋದು, ಅಥವಾ ಬೆಳಗಿನ ಟಿಫನ್ಗೆ ಅಂದರೆ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈ ಅಕ್ಕಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಡುಗೆಗೆ ಉಪಯೋಗಿಸ್ಬೇಡಿ, ವೆಜ್ ಅಡುಗೆನೇ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಈ ಅಕ್ಕಿನ ಪ್ರತಿ ವಾರ ಒಂದು ಬಾಕ್ಸ್ನಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಕೊಳ್ಳಿ. ಇದೇ ರೀತಿ ಪೂಜೆ, ಇದೇ ರೀತಿ ವಿಸರ್ಜನೆ ಮಾಡಬೇಕು. ಇನ್ನು ಹೊಸ್ಲ ಹತ್ರ, ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆ ಒಳಗಡೆ ದೀಪ ಹಚ್ಚಬೇಕು. ಇನ್ನು ಕೊನೆ ವಾರದ ಪೂಜೆ ಅಂತೂ ತುಂಬಾ ವಿಶೇಷವಾಗಿರುತ್ತೆ. ಕಳಶಕ್ಕೆ ಸೀರೆ ಉಡ್ಸೋದಿಲ್ಲ ಅಂತ ಬಿಟ್ಟರೆ ಹೆಚ್ಚು ಕಮ್ಮಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ದಂಗೆ ಇರುತ್ತೆ ಶುಕ್ರವಾರದ ಪೂಜೆ. ಮೊದಲನೇ ವಾರದಿಂದ ಯಾವ ರೀತಿ ನೀವು ಕಳಶ ಸ್ಥಾಪನೆ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಜೋಡಿಸ್ಕೋಬೇಕು. ಇನ್ನು ಕೊನೆ ವಾರದಲ್ಲಿ ಈಗ ನಾವು ಲಕ್ಷ್ಮಿನ ಕೂರಿಸಿರ್ತೀವಿ ಅಲ್ವಾ, ಬಟ್ಲಲ್ಲಿ ಅದರೊಳಗಡೆ ಕಾಯಿನ್ ಇಡಬೇಕು, ಮತ್ತು ಚಿನ್ನದ ಒಡವೆನ ಇಡಬೇಕಾಗತ್ತೆ. ಆ ದಿನ ಕೊನೆ ವಾರ ಅಂತೂ ಚೆನ್ನಾಗಿನೇ ಅಲಂಕಾರ ಮಾಡಬೇಕು. ಕಾಯಿನ್ ಯಾಕೆ ಇಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಲೆಕ್ಕ ಹಾಕ್ಕೊಂಬಿಟ್ಟು, ಅಂದರೆ ಎಲ್ರೂ ಲೆಕ್ಕ ಹಾಕ್ಕೊಂಬಿಟ್ಟು ಎಷ್ಟು ಕಾಯಿನ್ ಆದರೂ ಪರವಾಗಿಲ್ಲ, 2 ರೂಪಾಯಿದು, 5 ರೂಪಾಯಿದು, 10 ರೂಪಾಯಿದು ಈ ರೀತಿ ಕಾಯಿನ್ಗಳನ್ನ ತೊಗೊಂಡ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದನ್ನು ಕೂಡ ಆ ಬಟ್ಲಲ್ಲಿ ಇಡಬೇಕು. ಪೂಜೆ ಎಲ್ಲ ಆದಮೇಲೆ ಕಲಶ ವಿಸರ್ಜನೆ ಮಾಡಿದಾಗ ಎಲ್ರಿಗೂ ಒಂದೊಂದು ಕಾಯಿನ್ನ ಕೊಡಿ. ಅದನ್ನು ಪರ್ಸ್ನಲ್ಲಿ, ಕ್ಯಾಶ್ ಬಾಕ್ಸ್ನಲ್ಲಿ, ಅಥವಾ ನೀವು ಮನಿ ಸೇವಿಂಗ್ಸ್ ಎಲ್ಲ ಮಾಡ್ತೀರಲ್ವಾ, ಹುಂಡಿ ಇಟ್ಕೊಂಡಿದ್ರೆ ಆ ಹುಂಡಿ ಒಳಗಡೆ ಹಾಕಿ. ಲಕ್ಷ್ಮಿಯ ಕೃಪೆಯಿಂದ ಧನ ಸೇರುತ್ತೆ, ದುಡ್ಡು ಸೇರುತ್ತೆ ಅನ್ನೋ ಒಂದು ನಂಬಿಕೆ. ಕೊನೆ ವಾರದ ದೇವಿ ಪೂಜೆಗೆ ಒಂದು ತಟ್ಟೆನಲ್ಲಿ ಸೀರೆ, ಬ್ಲೌಸ್ ಪೀಸು ಅಂದರೆ ಮಡ್ಲಕ್ಕಿ ಅಂತ ನಾವೇನು ಹೇಳ್ತೀವಿ, ಮಡ್ಲಕ್ಕಿ ಒಂದು ತಟ್ಟೆನಲ್ಲಿ ಇಡಬೇಕು. ಇನ್ನೊಂದು ತಟ್ಟೆನಲ್ಲಿ ಬಂದವ್ರಿಗೆ ಅಂದರೆ ಹೆಣ್ಮಕ್ಳಿಗೆ ಕೊಡೋದಕ್ಕೆ ತಾಂಬೂಲಗಳನ್ನು ಇಟ್ಕೋಬೇಕು, ಅಂದರೆ ಜೋಡಿಸಿಟ್ಕೋಬೇಕು. ವ್ರತದ ಬುಕ್ಕು, ತೆಂಗಿನಕಾಯಿ, ಬ್ಲೌಸ್ ಪೀಸು, ಎಲೆ, ಅಡಿಕೆ ಇದನ್ನೆಲ್ಲ ಕೂಡ ಒಂದು ತಟ್ಟೆನಲ್ಲಿ ಜೋಡಿಸಿ ಇಟ್ಕೊಳ್ಳಿ. ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಕೂಡ ಹಾಕಿಡಿ. ಪೂಜೆ ಆದಮೇಲೆ ಆ ತಟ್ಟೆನೇ ಎತ್ಕೊಂಡು ಎಲ್ಲ ತಾಂಬೂಲನ ಜೋಡಿಸ್ಕೊಂಡು ಬಂದಿರೋರಿಗೆ ಕೊಡ್ಬೋದು. ಇನ್ನು ನಾವು ಯಾವುದೇ ವ್ರತ ಮಾಡಿದ್ರೂ ಕೂಡ ನಾವು ಪೂರ್ಣ ಫಲನ ಅರ್ಪಿಸ್ಬೇಕು. ಅಂದರೆ ಒಂದು ತೆಂಗಿನಕಾಯಿ ಪೂರ್ತಿ ಅದು ಒಡಿಬಾರ್ದು, ಒಡಿದಂಗೆ ಒಂದು ತೆಂಗಿನಕಾಯಿನ ದೇವ್ರ ಹತ್ರ ಇಡಬೇಕು. ನಾವು ತೆಂಗಿನಕಾಯಿನ ಒಡೆದ್ಬಿಟ್ಟು ಪೂಜೆ ಮಾಡೋದೇ ಬೇರೆ, ಪೂರ್ಣ ಫಲನ ಅರ್ಪಿಸೋದೇ ಬೇರೆ. ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಪೂರ್ಣ ಫಲನ ಇಡಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ, ಅಥವಾ ಚತುರ್ಥಿನಲ್ಲೂ ಅಷ್ಟೇ, ಈ ಥರ ವ್ರತಗಳನ್ನು ಮಾಡಿದಾಗ ಪೂರ್ಣ ಫಲವನ್ನು ಇಡಬೇಕು. ಪೂಜೆ ಎಲ್ಲ ಆದಮೇಲೆ ನಾವು ಕಳಶ ವಿಸರ್ಜನೆ ಮಾಡಿದಾದ್ಮೇಲೆ ಈ ತೆಂಗಿನಕಾಯಿನ ಯಾವಾಗ ಬೇಕಾದರೂ ನಾವು ಅದನ್ನು ಒಡೆದ್ಬಿಟ್ಟು ಅಡುಗೆಗೆ ಉಪಯೋಗಿಸ್ಕೋಬೋದು. ಅಂದರೆ ವೆಜ್ ಅಡುಗೆಗೆ ಉಪಯೋಗಿಸ್ಕೋಬೇಕಾಗುತ್ತೆ, ಅಥವಾ ಅದರಿಂದ ಏನಾದರೂ ಸ್ವೀಟ್ ಮಾಡ್ಕೋಬೋದು, ಅಥವಾ ನಾವು ತರಕಾರಿ ಸಾಂಬಾರ್ಗೂ ಕೂಡ ಉಪಯೋಗಿಸ್ಕೋಬೋದು ತೆಂಗಿನಕಾಯಿನ. ಅಥವಾ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಕಾಯಿ ಒಡಿಸ್ಬಿಟ್ಟು ಪೂಜೆ ಮಾಡಿಸ್ಬೋದು. ಈ ರೀತಿ ನಾವು ಆ ತೆಂಗಿನಕಾಯಿನ ಉಪಯೋಗಿಸ್ಕೋಬೋದು. ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಪೂಜಾ ಸಾಮಗ್ರಿಗಳನ್ನು ಕೊಟ್ಟಾಗ ತೆಂಗಿನಕಾಯಿನ ಒಡೆದಂಗೆ ಹಾಗೆ ಎತ್ತಿಟ್ಕೊಂತಾರೆ. ಎಲ್ರಿಗೂ ಈ ರೀತಿ ಆಗೋದಿಲ್ಲ, ಕೆಲವ್ರಿಗೆ ಮಾತ್ರ ಈ ರೀತಿ ಆಗುತ್ತೆ. ಆಗ ನಾವು ಅನ್ಕೊಂತೀವಲ್ವಾ ಮನಸ್ಸಿನಲ್ಲೇ, ತೆಂಗಿನಕಾಯಿ ಒಡಿಲೇ ಇಲ್ವಲ್ಲ ಇವರು, ನಮ್ಗೆ ವಾಪಸ್ ಕೊಡ್ಲೂ ಇಲ್ವಲ್ಲ ಅಂತ ಅನ್ಕೊಂತೀವಿ. ಆದರೆ ಅವರು ಆ ರೀತಿ ಪೂರ್ಣ ಫಲವನ್ನು ಹಾಗೆ ಇಟ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು. ಅದನ್ನು ಖುಷಿ ಪಡಿ, ಅದಕ್ಕೆ ಖುಷಿ ಪಡಬೇಕು. ಪೂರ್ಣ ಫಲವನ್ನು ದಾನ ಮಾಡಿದಂತಹ ಪುಣ್ಯ ನಮಗೆ ಸಿಕ್ತು ಅಂತ.
ಇನ್ನು ಸಂಜೆ ಪೂಜೆ ಮಾಡಿದಾದ್ಮೇಲೆ ಕಳಶ ಕದಲಿಸಾದ್ಮೇಲೆ ಇದನ್ನೆಲ್ಲ ರಾತ್ರಿನೇ ತೆಗೆದಿಡ್ಬೇಕು ಅಂತ ಏನೂ ಇಲ್ಲ. ದೇವ್ರ ಹತ್ರ ಇಟ್ಟಿರುವಂಥ ಚಿನ್ನದೊಡವೆ ಆ ಕಾಯಿನ್ಗಳನ್ನ ಮಾತ್ರ ಎತ್ತಿಟ್ಕೊಳ್ಳಿ. ಕಾಯಿನ್ಸ್ಗಳನ್ನ ರಾತ್ರಿನೇ ಮನೆಯಲ್ಲಿ ಇರೋರಿಗೆ ಎಷ್ಟು ಜನ ಇರ್ತಾರೋ ಅವ್ರಿಗೆಲ್ಲರಿಗೂ ಒಂದೊಂದು ಕಾಯಿನ್ನ ಕೊಟ್ಬಿಡಿ. ಚಿನ್ನದ ಒಡವೆನ ನೀವು 1-2 ನಿಮಿಷ ಹಾಕೊಂಡ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಬೀರಿನಲ್ಲಿ ಎತ್ತಿಟ್ಕೊಳ್ಳಿ. ಇನ್ನು ತಟ್ಟೆನಲ್ಲಿ ಇಟ್ಟಿರುವಂಥ ಸೀರೆ, ಬಳೆನೂ ಕೂಡ ನೀವು ಹಾಕೋಬೋದು. ಸೀರೆನ 1 ನಿಮಿಷ ಮೈ ಮೇಲೆ ಹಾಕೊಂಡ್ಬಿಟ್ಟು ಆಮೇಲೆ ತೆಗೆದಿಟ್ಕೊಳ್ಳಿ. ನೀವು ರಾತ್ರಿನೇ ತೆಗೆದಿಡ್ಬೋದು ಅಥವಾ ಬೆಳಗ್ಗೆ ಕೂಡ ತೆಗಿಬೋದು. ಇನ್ನು ತಟ್ಟೆನಲ್ಲಿ ಇಟ್ಟಿರುವಂಥ ಅಕ್ಕಿ, ಬೆಲ್ಲ, ಕೊಬ್ಬರಿ ಇದನ್ನೆಲ್ಲ ಕೂಡ ನೀವು ಸಿಹಿ ಅಡುಗೆಗೆ ಉಪಯೋಗಿಸ್ಕೋಬೋದು. ಪಾಯಸ, ಪೊಂಗಲ್ ಈ ರೀತಿ ಮಾಡ್ಕೊಳ್ಳಿ. ಮನೆಯವರೆಲ್ಲ ಊಟ ಮಾಡ್ಕೋಬಹುದು. ಶುಕ್ರವಾರ ಕೊನೆಯ ವಾರದ ಪೂಜೆ ಮಾಡಿರ್ತೀವಿ. ಮಾನ್ಯ ದಿನ ಶನಿವಾರ, ಶ್ರಾವಣ ಶನಿವಾರ ಆಗಿರುತ್ತೆ. ಆ ಸಮಯದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಪೊಂಗಲ್ ಏನಾದ್ರು ಮಾಡಿ ಮನೆಯವರೆಲ್ಲರೂ ಕೂಡ ತಿನ್ಕೋಬಹುದು. ನಾವು ವ್ರತ ಮಾಡ್ತಾ ಇರೋದ್ರಿಂದ ಒಂದೇ ದಿನಕ್ಕೆ ಕಳಶ ಇಟ್ಬಿಟ್ಟು ಕಳಶ ವಿಸರ್ಜನೆ ಮಾಡ್ಕೋಬಹುದು. ನಂತರ ಕೆಂಪಾರತಿ ಮಾಡಬೇಕು. ಒಂದು ಪ್ಲೇಟ್ನಲ್ಲಿ ನೀರು ಸ್ವಲ್ಪ ಹಾಕೊಂಡ್ಬಿಟ್ಟು 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಕುಂಕುಮ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಅದ್ರೊಳಗಡೆ 2 ತುಪ್ಪದ ದೀಪನ ಇಡಬೇಕು. ದೇವಿಗೆ ಆರತಿ ಮಾಡಬೇಕು. ಆ ನಂತರ ಆ ದೀಪಗಳನ್ನ ತೆಗೆದಿಟ್ಕೋಬೇಕು. ಆ ನೀರನ್ನ ಹೊರಗಡೆ ಯಾರೂ ತುಳಿದೇ ಇರುವಂತ ಜಾಗದಲ್ಲಿ ಹಾಕಬೇಕು. ಈ ರೀತಿ ಕೆಂಪಾರತಿ ಮಾಡಿದಾದ್ಮೇಲೆ ನೀವು ಕಳಶನ ಕದಲಿಸ್ಬಿಟ್ಟು ಮಾರನೇ ದಿನ ವಿಸರ್ಜನೆ ಮಾಡ್ಕೋಬಹುದು. ಇದಿಷ್ಟು ಕೂಡ ಮೊದಲನೇ ವಾರದಿಂದ ಕೊನೆಯ ವಾರದವರೆಗೂ ಯಾವ ರೀತಿ ವೈಭವ ಲಕ್ಷ್ಮಿ ವ್ರತವನ್ನ ಮಾಡಬೇಕು, ವಿಸರ್ಜನೆ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಕೊನೆಯ ವಾರದ ಪೂಜೆ ಯಾವ ರೀತಿ ಇರಬೇಕು ಅಂತ ವಿಧಿ ವಿಧಾನದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.